2024 ಕಾರ್ತಿಕ ಮಾಸ ಆದ ಮೇಲೆ ಕೆಲವೊಂದು ಕುರುಹುಗಳು ಬರುತ್ತೆ. ಇನ್ನು ಅದ್ರ ಜೊತೆಗೆ ನಮ್ಮ ಸುತ್ತಮುತ್ತ ಇರುವಂತ ಸೊಸೈಟಿ ಯಾವ ರೀತಿ ಬದಲಾಗುತ್ತೆ ಅನ್ನೋದನ್ನು ಕೆಲವೊಂದು ವಾಕ್ಯಗಳಲ್ಲಿ ಇವರು ತಿಳಿಸ್ತಾರೆ. ಅದನ್ನ ಯೋಗಿಗಳು ತಿಳ್ಕೊಂಡಿದ್ದಾರೆ. ಯೋಗಿಗಳು ಇದರಿಂದ ನಮ್ಮನ್ನ ಎಚ್ಚರಿಸೋ ಕೆಲಸನೂ ಮಾಡ್ತಾ ಇದ್ದಾರೆ. ಮೇನ್ ಆಗಿ ಇದರಲ್ಲಿ ಧರ್ಮ ಬಿಟ್ಟು, ಮಾನ ಬಿಟ್ಟು, ಮರ್ಯಾದೆ ಬಿಟ್ಟು ಬದುಕುವಂತ ಕೆಲಸ ಜಾಸ್ತಿ ಆಗ್ತವೆ ಅಂತಾನೆ ಇವರು ತಿಳಿಸಿರೋದು. చెల్లెండ్రు కుషాలు విలిచియుందురు ఇలాగున కాబోవుచున్నది యోగం ఇక్స్ తెలుసుకునే వారు తెలుసుకొని హెచ్చరిక పడి వస్తూ ఉండేది. ఒక్క వచ్చిన వారికి యమబాధలు తప్పును. పుణ్యపురుషులై గురుచెంత చేరదురు. వారికి యమబాధలుండవు. పాపాత్ములకు చింతలు పుట్టును. పుణ్యాత్ములకు భక్తి పుట్టును. దోషులకు అపోహలు తోచును. అమ్మలక్కలు అంతా వింతలయుందురు. ఇందుకు సందేహము లేదు. ఆ వీరభోగవసంత రాయలుండే క్రమము చెప్పేము. కురియు సువర్ణద్వాయ బోలినవారు, విభూతి తిలకము ధరించినవారు, యోగదండము అన్న దక్షిణ మార్గం గనిలో వేదం గోదకం చదివిని రాజులు పట్టినవారు, కావివస్త్రాలు ధరించినవారు, వజ్రాల పాదుకలు తొడిగినవారు, స్తరించిని పరర బ్రహ్మం అతడు పుణ్యపురదాయకము. వారు 1000 ఏండ్లు ఏలుదురు. యోగం విచారం అజ్యపాలన చేయును. వారి సాంప్రదాయకము. వారు 1000 ఏండు ఏలుదురు. మీద నడుచును. ఇందుకు సందేహము లేదు. పూర్వము నడచిన యోగఫలము సమసిపోనని వారు కూర్చున్నట్లు స్వకార్యాలు చెప్పేము. ಅಪ್ಪುಡು ಪರಬ್ರಹ್ಮಶ. ಇದರಲ್ಲಿ ಇವರು ತಿಳಿಸ್ತಾ ಇರುವಂತ ವಿಷಯಗಳೇನಂದ್ರೆ, ನಮ್ಮ ಸುತ್ತಮುತ್ತ ಇರುವಂತ ಮಹಿಳೆಯರು, ಹೆಂಗಸರು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ವಿಚಿತ್ರವಾಗಿ ವರ್ತಿಸುವುದಕ್ಕೆ ಶುರು ಮಾಡ್ತಾರೆ. ಈಗ ಆಲ್ರೆಡಿ ನಾವು ನೋಡ್ತಾ ಇದ್ದೀವಿ, ಶಾರ್ಟ್ಸ್, ಇನ್ಸ್ಟಾಗ್ರಾಮ್ ಶಾರ್ಟ್ಸ್ಗೋಸ್ಕರ ಇಲ್ಲ ಯೂಟ್ಯೂಬ್ ವಿಡಿಯೋಗೋಸ್ಕರ ಬೇರೆ ಬೇರೆದಕ್ಕೋಸ್ಕರ ಅರ್ಧಂಬರ್ಧ ಬಟ್ಟೆ ಅನ್ನೋದು ಹಾಕ್ತಾ ಇದ್ದಾರೆ. ಬಟ್ಟೆ ಬಿಚ್ಚಿ ಪ್ರವರ್ತಿಸ್ತಾರೆ ಅಂತಾನೆ ಇವರು ಬರೆದಿದ್ದಾರೆ. ಅಂತ ವಿಷಯಗಳು ಈಗ ನಮ್ಮ ಕಣ್ಣು ಮುಂದೆ ನಡೀತಾ ಇದ್ದಾವೆ. ದುಡ್ಡುಗೋಸ್ಕರ ಅವರು ಎಲ್ಲಾನು ಬಿಟ್ಟು ಬದುಕುವಂತ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಎಲ್ಲಾನು ಮರೆತು ಬದುಕ್ತಾ ಇದ್ದಾರೆ. ಮಾನ ಅಂದ್ರೇನು, ಮರ್ಯಾದೆ ಏನು, ಇವನ್ನೆಲ್ಲ ಬಿಟ್ಟು ಬದುಕ್ತಾರೆ ಅಂತಾನೆ ಇವರು ಹೇಳ್ತಾ ಇರೋದು. ನಮ್ಮ ಸುತ್ತಮುತ್ತ ಇರುವಂತ ಹೆಂಗಳೆಯರು ಬಟ್ಟೆ ಬಿಚ್ಚಿ ಪ್ರವರ್ತಿಸುತ್ತಾರೆ ಅಂತ ವಿಷಯಗಳನ್ನ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಆಗ್ಬೋದು, ಯೂಟ್ಯೂಬ್ ಆಗ್ಬೋದು ಈಗ ನೋಡ್ತಾ ಇದ್ದೀವಿ. ಅವರು ಫೇಮಸ್ ಆಗೋದಕ್ಕೋಸ್ಕರ ಇಲ್ಲ ಬೇರೆ ಏನೋ ಒಂದು ಕಾರಣಕ್ಕೋಸ್ಕರ ಈ ಕೆಲಸಗಳನ್ನ ತುಂಬಾ ಜನ ಮಾಡ್ತಾ ಇದ್ದಾರೆ. ಅದನ್ನ ಪಬ್ಲಿಸಿಟಿ ಮಾಡ್ತಾವ್ರು ಇನ್ನ ಜಾಸ್ತಿ ಇದ್ದಾರೆ, TRPಗೋಸ್ಕರ. ಈ ರೀತಿ ಕೆಲವು ವಿಷಯಗಳು ನಡೀತವೆ ಎಂದು ತಿಳಿದು ಯೋಗಿಗಳು ಎಚ್ಚರಿಕೆ ನೀಡಿದ್ದಾರೆ. ಒಮ್ಮೆ ಕಷ್ಟ ಬಂದವರಿಗೆ ಯಮಬಾಧೆಗಳು ತಪ್ಪುತ್ತವೆ. ಕೆಲವೊಂದು ಸಲ ಕಷ್ಟದಲ್ಲಿ ದೇವರು ಕೈ ಹಿಡಿತಾರೆ, ಕೆಲವೊಂದು ಸಲ ಕಷ್ಟಗಳನ್ನ ಕೊಡ್ತಾ ಇರ್ತಾನೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ಕಷ್ಟಗಳು ಮನುಷ್ಯರಿಗೆ ಬಂದು ಹೋದಷ್ಟು ಅವರಿಗೆ ಯಮಬಾಧೆಗಳು ಮುಂದಿನ ದಿನಗಳಲ್ಲಿ ತಪ್ಪುತ್ತವೆ ಅಂತಾನೆ ಯೋಗಿಗಳು ಬರೆದಿರೋದನ್ನ ತಿಳಿಸ್ತಾ ಇದ್ದಾರೆ. ಅವರು ಗುರುವನ್ನ ಸೇರ್ತಾರೆ, ದೇವರು ಅವರನ್ನ ಕೈ ಹಿಡಿತಾನೆ. ಪಾಪಿಗಳಲ್ಲಿ ಚಿಂತೆ ಹುಟ್ಟುತ್ತವೆ. ಪಾಪಿಗಳು ಯಾಕೆ ಚಿಂತೆ ಹುಟ್ಟುತ್ತವೆ ಅಂತ ಜನ ಯೋಚನೆ ಮಾಡ್ಬೇಕಾಗತ್ತೆ. ಈಗ ಕೋಟಿ ಸಂಪಾದನೆ ಮಾಡೋದು ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕಾಗೋದಿಲ್ಲ. ಅಂಥವರು ಪಾಪಿಗಳ ಪುಣ್ಯ ಪುರುಷರ ಒಳ್ಳೆ ಕೆಲಸ ಮಾಡಿದಾರ, ಕೆಟ್ಟ ಕೆಲಸ ಮಾಡಿದಾರ, ಅದನ್ನ ನಾವೇ ಒಂದ್ಸಲ ಯೋಚನೆ ಮಾಡ್ಬೇಕಿಲ್ಲ, ಅವರು ಯೋಚನೆ ಮಾಡಬೇಕು. ಬಟ್ ಅವರಲ್ಲಿ ಚಿಂತೆಗಳು ಇದ್ದೇ ಇರುತ್ತೆ. ನೆಮ್ಮದಿಯಾಗಿ ನಿದ್ರೆ ಮಾಡೋದಕ್ಕಾಗೋದಿಲ್ಲ. ಅಂತ ಪರಿಸ್ಥಿತಿನಲ್ಲಿ ಪಾಪಿಗಳು ಇರ್ತಾರೆ. ಪುಣ್ಯಾತ್ಮರಿಗೆ ಭಕ್ತಿ ಹುಟ್ಟುತ್ತದೆ. ಪುಣ್ಯಾತ್ಮರು ಎಲ್ಲಾನು ಮರೆತು ಭಕ್ತಿ ಮಾರ್ಗದಲ್ಲಿ ಹೋಗೋದಕ್ಕೆ ಶುರು ಮಾಡ್ತಾರೆ. ಹಂಗಂದ್ಬಿಟ್ಟು ಫ್ಯಾಮಿಲಿ ಬಿಟ್ಟು ಹೋಗ್ತಾರೆ ಅಲ್ಲ, ಎಲ್ಲರೂ ಸೇರಿ ಭಕ್ತಿ ಮಾರ್ಗದಲ್ಲಿ ಹೋಗ್ತಾರೆ. ಏನೇ ಆದ್ರೂ ಭಕ್ತಿ ಮಾರ್ಗನ ಬಿಡೋದಿಲ್ಲ ಅವರು ಅಂತಾನೆ ಇವರು ತಿಳಿಸ್ತಾ ಇರೋದು. ದೋಷಿಗಳಿಗೆ ಅಪವಾದಗಳು ತಟ್ಟುತ್ತವೆ. ಅಮ್ಮ ಅಕ್ಕಂದಿರು ಇದೆಲ್ಲ ವಿಚಿತ್ರ ಎಂದು ಬದುಕುತ್ತಾರೆ. ಇದರಲ್ಲಿ ಯಾವ ರೀತಿನೂ ಸಂಶಯ ಅನ್ನೋದು ಇಲ್ಲ ಅಂತಾನೆ ಇವರು ತಿಳಿಸ್ತಾರೆ. ವೀರಭೋಗ ವಸಂತರಾಯರು ಯಾವ ರೀತಿ ಇರ್ತಾರೆ ಅನ್ನೋದ್ರ ಬಗ್ಗೆನೂ ಒಂದು ವರ್ಣನೆ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಬರುವವರು ವೀರ ವಸಂತರಾಯರು ದಕ್ಷಿಣ ಮಾರ್ಗದಲ್ಲಿ ಬರುವಾಗ ವಿಭೂತಿ ತಿಲಕ, ಯೋಗದಂಡ, ಕೈಯಲ್ಲಿ ಚಿನ್ನವನ್ನು ಧರಿಸಿ, ಅಗ್ನಿಯಲ್ಲಿ ವೇದ ಧ್ಯಾನ ಮಾಡಿ, ಕಾವ್ಯದ ವಸ್ತ್ರಗಳನ್ನು ಧರಿಸಿ, ವಜ್ರದ ಪಾದುರಕ್ಷೆಗಳನ್ನು ಧರಿಸಿರುತ್ತಾರೆ. ಅಂದ್ರೆ ವೀರಭೋಗ ವಸಂತರಾಯರು ನೆಕ್ಸ್ಟ್ ಅವತಾರ ಎತ್ತಿ ಬರುವಾಗ ಅವ್ರು ಯಾವ ರೀತಿ ಇರ್ತಾರೆ ಅಂತ ಇವ್ರು ತಿಳಿಸ್ತಾ ಇರೋದು. ದಕ್ಷಿಣ ಮಾರ್ಗಕ್ಕೆ ಅವ್ರು ನಡ್ಕೊಂಡು, ಅಂದ್ರೆ ನಾರ್ತ್ ಇಂದ ಸೌತ್ ಕಡೆ ಬರುವಾಗ ವಿಭೂತಿ ಇರುತ್ತೆ ಹಣೆನಲ್ಲಿ, ಯೋಗದಂಡ ಕೈಯಲ್ಲಿರುತ್ತೆ, ಕೈಯಲ್ಲಿ ಚಿನ್ನವನ್ನು ಧರಿಸಿರ್ತಾರೆ, ಖಡ್ಗ ರೀತಿ ಏನಾದ್ರು ಧರಿಸಿರ್ಬೋದೇನೋ. ಇನ್ನ ಅಗ್ನಿಯಲ್ಲಿ ವೇದಾಧ್ಯಯನ ಮಾಡಿರುತ್ತಾರೆ, ಅದು ಆವಾಗಲೇ ಮುಗ್ದೋಗಿರುತ್ತೆ. ಕಾವಿ ವಸ್ತ್ರಗಳನ್ನು ಧರಿಸಿರುತ್ತಾರೆ. ವಜ್ರದ ಪಾದುರಕ್ಷೆಗಳನ್ನು ಧರಿಸಿದವನು
ವಜ್ರದ ಪಾದರಕ್ಷೆ ಅಂದ್ರೆ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಮರದ ಪಾದರಕ್ಷೆನು ಫ್ಯೂಚರ್ ಅಲ್ಲಿ ಒಂದ್ ಸಲ ವಜ್ರ ಆಗೋದ್ರಿಂದ ಮರದ ಪಾದರಕ್ಷೆಗಳನ್ನು ಧರಿಸಿರಬಹುದು ಅವರು. ಕಾರಣ ಇಷ್ಟೇ, ಮರನ ತುಂಬಾ ಹೈ ಪ್ರೆಷರ್ ಅಲ್ಲಿ ಬೇಯಿಸಿದ್ರೆ ಕೋಲಾಗುತ್ತೆ, ಅಂದ್ರೆ ಕಲ್ಲಿದ್ದಲಾಗುತ್ತೆ. ಆ ಕಲ್ಲಿದ್ದಲನ್ನ ತುಂಬಾ ಹೈ ಪ್ರೆಷರ್ ಅಲ್ಲಿ ಪ್ರೋಸೆಸ್ ಮಾಡಿದ್ರೆ ಡೈಮಂಡ್ ಆಗುತ್ತೆ. ಅದಕ್ಕೆ ಇವರು ಮರದ ಪಾದರಕ್ಷೆ ಅನ್ನೋದ್ರ ಬದಲು ವಜ್ರದ ಪಾದರಕ್ಷೆ ಅಂತ ಬರ್ದಿರ್ಬೋದು. ಆ ವಿಷಯಗಳು ನಮ್ಗೆ ಅಷ್ಟೊಂದು ಡೆಪ್ತ್ ಆಗಿ ಗೊತ್ತಿಲ್ಲದೆ ಇದ್ರು ಈ ಬೇಸಿಕ್ ನಾವು ಅರ್ಥ ಮಾಡ್ಕೋಬಹುದು. ಬೇಸಿಕ್ ಸೈನ್ಸ್. ಅವರು ಪುಣ್ಯ ಸಂತಾನವಾಗಿದ್ದು ಪರಬ್ರಹ್ಮ ಸ್ವರೂಪಿಯಾಗಿರುತ್ತಾರೆ. 1000 ವರ್ಷಗಳ ಕಾಲ ಬಾಳುತ್ತಾರೆ, ಆಳುತ್ತಾರೆ. ಜೀವ ಸಮಾಧಿಯಾಗಿದ್ದರೂ ವಚನಗಳ ಮೂಲಕ, ಕಾಲಜ್ಞಾನದ ಮೂಲಕ 1000 ವರ್ಷ ಕಾಲ ಪ್ರಪಂಚನ ಆಳ್ತಾರೆ ಅಂತಾನೆ ಇವರು ತಿಳಿಸಿರೋದು. ಅಂದ್ರೆ ಅವರು ಜೀವ ಸಮಾಧಿಯಾಗಿ ಒಂದು 400-450 ವರ್ಷ ಆಗಿದ್ರು ಅವರ ಹೆಸರು ಎಲ್ಲರ ಬಾಯಲ್ಲೂ ಇದೆ, ಎಲ್ಲರಿಗೂ ಅವ್ರ ಬಗ್ಗೆ ಪರಿಚಯ ಇದೆ. ಆ ರೀತಿ ಅವ್ರ ವಚನಗಳ ಮೂಲಕ, ಅವ್ರ ಕಾಲಜ್ಞಾನಗಳ ಮೂಲಕ ಇನ್ನ 1000 ವರ್ಷಗಳು ಅವರು ಭೂಮಿ ಮೇಲೆ ಇರ್ತಾರೆ ಅಂತಾನೆ ತಿಳಿಸ್ತಾರೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಯೋಗ ವಿದ್ಯಾಭ್ಯಾಸಗಳನ್ನು ಅಧ್ಯಯನ ಮಾಡಿದವರು ಅವರ ಸಂಪ್ರದಾಯಗಳು 1000 ವರ್ಷಗಳು ಉಳಿತವೆ. ಅವರು ಫಾಲೋ ಮಾಡ್ಕೊಂಡು ಬಂದಿರುವಂತ ಸಂಪ್ರದಾಯಗಳು 1000 ವರ್ಷ ಉಳಿಯುತ್ತೆ ಅಂತಾನೆ ಹೇಳಿದ್ದಾರೆ. ನಾವು ಇಂದಿನ ಜನ್ಮದಲ್ಲಿ ಮಾಡಿದ್ದ ಯೋಗ ಫಲದಿಂದ ಅವರು ಅಲ್ಲಿ ತಣಿಯುವುದಿಲ್ಲ, ಅಲ್ಲಿಗೆ ಪರಬ್ರಹ್ಮನಲ್ಲಿ ಐಕ್ಯರಾಗುತ್ತಾರೆ. ಕೊನೆಗೆ ವೀರಭೋಗ ವಸಂತರಾಯರು ಏನೇನ್ ಕೆಲಸಗಳನ್ನ ಮಾಡಬೇಕು ಅದೆಲ್ಲ ಮಾಡಿ ಕೊನೆಗೆ ಪರಬ್ರಹ್ಮನಲ್ಲಿ ಐಕ್ಯರಾಗ್ತಾರೆ ಅಂತಾನೆ ಇವರು ತಿಳಿಸಿರೋದು. చైత్ర శుద్ధజలు సౌమ్యవతే అనులై పెద్దతనం వారికి పట్టాపం చేస్తూ దయచేసివ కాలజ్ఞానము వాక్యముచేతను ఆ వీరధర్మజులు కేదార రామేశ్వర పర్యంతమే ఛవగ్యతే సురగురౌ కీర్తిమాం రామ ధర్మజా పట్టాభిషేకం కుర్వంతి పాలయం ధరణీసురాంత మీనమందు బృహస్పతి ప్రవేశమైతేను కీర్తి మంతులైన రామసముత వారికి పట్టాభిషేకం కుర్వంతి దేవ బ్రాహ్మణోత్తములు చేయుచున్నారు. మీనరాశిగతే మందే మైదానం నాశనం భవేత్ కించిత్ సౌఖ్యంతు జగతి సంయుతే క్రియతే శనౌ తా మీనరాశియందు శని ప్రవేశమైతే మేచ్చనాశనం మేషముంది ప్రవేశమైతేను జగత్తునకు కొంచెము సౌఖ్యము కద్దు. వృషభరాశిగతే మందే ఈశాన్యే విషవాయవః లై స్యాద్విపరీతజనాః యమలోకం గమిష్యతి తా వృషభరాశియందు శని ప్రవేశమైతేను ఈశాన్య మూల సహా ఆతి ఆ పుట్టి విపరీత జనుల యమలోకానికి తీసుకపోవును. శనే స్థితే జుగ్మరాశో భవేత్ భూభారశాసనం అనందే ధనుజాబేతు లోకేష్మిన్ కలినాశనం. శనైశ్వరుడు మిథున రాశికి ప్రవేశింపగానే భూభారనాకు వచ్చి ఆనందరాక్షస సంవత్సరం లోగా లోకమందు కలియుగధర్మం దైవజ్ఞ ವಿರಚಿತೆ ವೀರದರ್ಶನ ಚರಿತ್ರ ಚತುರ್ಗಾದ. ಇದರಲ್ಲಿ ನಾವು ಕ್ಲೀನಾಗಿ ಅರ್ಥ ಮಾಡ್ಕೋಬಹುದು. ನಾನು ಸ್ಟಾರ್ಟಿಂಗ್ ಅಲ್ಲೂ ಹೇಳಿದೆ ನಿಮ್ಗೆ, ಮೀನರಾಶಿಗೆ ಶನಿ ಪ್ರವೇಶಿಸಿದ ನಂತರ ವಿನಾಶಗಳು ಹೆಚ್ಚಾಗುತ್ತೆ ಅಂತ. ಇನ್ನ ಒಂದು ಮಾತನ್ನು ಹೇಳ್ತಾರೆ, ಗುರು ಮೀನರಾಶಿಗೆ ಪ್ರವೇಶಿಸಿದ್ದಾಗ ತೇಜಸ್ಸಿನಿಂದ ಕೂಡಿದ ರಾಮನಿಗೆ ಬ್ರಾಹ್ಮಣರು ಉತ್ತಮರು ಕುರುವಂಶ ತಿಲಕ ಎಂದು ಪಟ್ಟಾಭಿಷೇಕ ಮಾಡಿರುತ್ತಾರೆ. ಅಂದ್ರೆ ಆ ಟೈಮ್ನಲ್ಲಿ ಗುರು ಮೀನರಾಶಿಗೆ ಪ್ರವೇಶಿಸಿದಾಗ ಇದೆಲ್ಲ ನಡೆದಿರುತ್ತೆ. ಈಗ ಮೀನರಾಶಿಗೆ ಶನಿ ಪ್ರವೇಶಿಸಿದಾಗ ವಿನಾಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನ ನಾನು ಮೊದಲು ಹೇಳಿದ ಹಾಗೆ ಮೈದಾನದ ರೀತಿ ಭೂಭಾಗಗಳಾಗೋಗ್ತವೆ, ನಿರ್ಜನ ಪ್ರದೇಶಗಳಾಗೋಗ್ಬಿಡ್ತವೆ, ಅಷ್ಟೊಂದು ಜನ ಸಾಯ್ತಾರೆ. ಅದು ಬಂದು 2025 ಮಾರ್ಚ್ ತಿಂಗಳು ಮುಗಿದಾದ ಮೇಲೆ, ಅಂದ್ರೆ 2025 ಏಪ್ರಿಲ್ ತಿಂಗಳಿಂದ ಶನಿ ಮೀನರಾಶಿಗೆ ಪ್ರವೇಶಿಸ್ತಾನೆ. ಅವಾಗಿಂದ ಭೂಮಿ ಮೇಲೆ ತುಂಬಾ ಕೆಟ್ಟ ಕಾಲ ಅನ್ನೋದು ಶುರುವಾಗುತ್ತೆ ಅಂತಾನೆ ಇವರು ಬರೆದಿರೋದು. ಇನ್ನು ಅದರ ನೆಕ್ಸ್ಟ್ ಮೇಷರಾಶಿಗೆ ಶನಿ ಪ್ರವೇಶಿಸಿದಾಗ ಸ್ವಲ್ಪ ನಿರಾಯಾಸ ಆದಂತೆ ವಿನಾಶಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತವೆ. ಅಂದ್ರೆ 2027 ಸೆಪ್ಟೆಂಬರ್ ತಿಂಗಳಲ್ಲಿ ಕೆಲವೊಂದು ವಿನಾಶಗಳಾಗ್ತಾ ಇರೋವಂಥದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಬಟ್ ಆದ್ರೆ ನಿಲ್ಲೋದಿಲ್ಲ, ಅದು ಕಂಟಿನ್ಯೂ ಆಗುತ್ತೆ ಅಂತಾನೆ ಇವರು ಬರೆದಿದ್ದಾರೆ. ಶನಿಯು ವೃಷಭ ರಾಶಿಯನ್ನು ಪ್ರವೇಶಿಸಿದಾಗ ಅಂದ್ರೆ 2029 ಮಾರ್ಚ್ ತಿಂಗಳಾದ ಮೇಲೆ ವಿಷಗಾಳಿಯೊಂದು ಬಂದು ವಿಪರೀತ ಅಂದ್ರೆ ತುಂಬಾ ಜನರನ್ನ ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ. 2021 ಮಾರ್ಚ್ ತಿಂಗಳಾದ ಮೇಲೆ ಅಂತ ಇವರು ತಿಳಿಸಿದ್ದಾರೆ. ಇದನ್ನು ಬಂದು ಜ್ಯೋತಿಷ್ಯರ ಹತ್ರ ತಿಳ್ಕೊಂಡು ನಾನು ಹೇಳ್ತಾ ಇರೋದು. ಅಂದ್ರೆ ಶನಿ ಯಾವಾಗ ಯಾವ್ಯಾವ ರಾಶಿಗೆ ಪ್ರವೇಶಿಸ್ತಾನೆ ಅಂತ ಅವ್ರ ಹತ್ರ ಕೇಳಿ ತಿಳ್ಕೊಂಡು ಆ ಡೇಟ್ಗಳನ್ನ ನಿಮ್ಗೆ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ಈ ಡೇಟ್ಗಳು ಎಕ್ಸಾಕ್ಟ್ ಆಗಿ ಇಲ್ಲಾಂದ್ರೂ ಒಂದು ಸ್ವಲ್ಪ ಗಂಟೆಗಳಿಲ್ಲ ದಿನಗಳಲ್ಲಿ ವೇರಿಯೇಷನ್ ಇರ್ಬೋದು ಅಂತ ಜ್ಯೋತಿಷ್ಯರು ಹೇಳಿದ್ದು. ಆ ಜ್ಯೋತಿಷ್ಯದಲ್ಲಿ ಈ ಕ್ಯಾಲ್ಕುಲೇಷನ್ ಯಾವ ತರ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಅಧ್ಯಯನ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆನೂ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಶನೇಶ್ವರನು ಮಿಥುನ ರಾಶಿಗೆ ಪ್ರವೇಶಿಸಿದ ಕೂಡಲೇ
ಭೂಮಿಯು ಬಂಜರಾಗುತ್ತದೆ, ಬರಗಾಲ, ಭೂಕಂಪಗಳು, ಭೂಭಾಗಗಳು ನಾಶವಾಗುತ್ತವೆ. 2031 ಸೆಪ್ಟೆಂಬರ್ ತಿಂಗಳ ಆದ ಮೇಲೆ ಮಿಥುನ ರಾಶಿಗೆ ಶನಿ ಪ್ರವೇಶ ಮಾಡ್ತಾನೆ. ಆಗ ಭೂಮಿಯ ಮೇಲೆ ಬಂಜರು ಅಂದ್ರೆ ಭೂಮಿನಲ್ಲಿ ಬೆಳೆ ಬೆಳೆಯೋದು ಕಷ್ಟ ಆಗುತ್ತೆ. ಆ ರೀತಿ ಭೂಭಾಗಗಳು ಆಗೋಗ್ಬಿಡುತ್ತೆ, ಬರಗಾಲ ಅನ್ನೋದು ಬರುತ್ತೆ, ಭೂಕಂಪಗಳು ಜಾಸ್ತಿ ಆಗುತ್ತೆ. ಈ ರೀತಿ ಭೂಭಾಗಗಳೆಲ್ಲ ನಾಶ ಆಗ್ತಾ ಹೋಗ್ತವೆ ಅಂತಾನೆ ಇವರು ತಿಳಿಸಿರೋದು. ಇನ್ನ ಅಷ್ಟರಲ್ಲಿ ಆನಂದ ರಾಕ್ಷಸ ಸಂವತ್ಸರ ಅಂದ್ರೆ 2034ರಿಂದ 35 ಒಳಗಡೆ, ಆನಂದ 2034, ರಾಕ್ಷಸ ಸಂವತ್ಸರ 2035. ಈ ಟೈಮ್ ಒಳಗಡೆ ವೀರಭೋಗ ವಸಂತರಾಯರಾಗಿ ಅವರು ಬಂದು ಕಲಿಯುಗ ಧರ್ಮ ಮುಗಿದಾಗಿದೆ, ದೇವತೆಗಳನ್ನ ಮೇಲೆ ಯಾವ ರೀತಿ ನಂಬಿಕೆ ಬೆಳೆಸ್ಕೋಬೇಕು, ಭಕ್ತಿ ಮಾರ್ಗನ ಯಾವ ರೀತಿ ಫಾಲೋ ಮಾಡಬೇಕು ಅನ್ನೋದನ್ನ ಜನರಿಗೆ ಅರಿವು ಮೂಡಿಸಿರ್ತಾರೆ. ಆಗ ಜನ ಬದಲಾಗಿ ವೀರದರ್ಶನ ಚರಿತ್ರೆ ಯಾವ ರೀತಿ ಇತ್ತು ಅಂತ ಗೊತ್ತಾಗುತ್ತೆ. ಜನ ಬದಲಾಗಿ ಹೊಸ ದಾರಿನಲ್ಲಿ ಬದುಕೋದಕ್ಕೆ ಶುರು ಮಾಡ್ತಾರೆ. 2034ರಿಂದ 35 ಈ ರೀತಿ ವಿನಾಶಗಳು ಸಂಭವಿಸುತ್ತೆ ಅಂತಲೂ ಬರೆದಿದ್ದಾರೆ. ಇದ್ರ ಮಧ್ಯೆ ಏನೇನೋ ವಿಷಯಗಳು ನಡೆಯುತ್ತೆ, ಅದನ್ನ 108 ವಚನಗಳಲ್ಲಿ ಅವರು ತಿಳಿಸಿದ್ದಾರೆ. ಆ ವಚನಗಳನ್ನು ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದ್ರ ಬಗ್ಗೆನೂ ಇನ್ನ ಅಧ್ಯಯನ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಈ ರೀತಿ ಪಾಟೀಲ್ ಸರ್ಕಾರದವರು ಎಷ್ಟೋ ಜನರು ಇರ್ತಾರೆ. ಅವ್ರು ಏನಂದ್ರೆ ಅವ್ರ ಹತ್ರ ಇರುವಂತ ವಿಷಯನ, ಜ್ಞಾನ ನಾವು 4 ಜನಕ್ಕೆ ತಿಳಿಸೋಣ, ಇದರಿಂದ ಮುಂದೆ ಜನರನ್ನ ಎಚ್ಚರಿಸುವಂತ ಕೆಲಸ ಮಾಡ್ತಾ ಇರ್ತಾರೆ. ನಿಮ್ಗೂ ಈ ವಿಷಯಗಳ ಬಗ್ಗೆ ಜಾಸ್ತಿ ತಿಳಿದಿದ್ರೆ ನಮಗೂ ತಿಳಿಸಿ, ನಾವು ಅದ್ರ ಬಗ್ಗೆ ತಿಳ್ಕೊಂಡು ನಿಮ್ಗೂ ತಿಳಿಸೋ ಒಂದು ಪ್ರಯತ್ನ ಮಾಡ್ತೀವಿ. ಅದರಲ್ಲಿ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಅವರು ವಚನಗಳಲ್ಲಿ ತಿಳಿಸಿದ್ದನ್ನ ನಿಮಗೆ ತಿಳಿಸಿದ್ದೀವಿ. 2025 ಏಪ್ರಿಲ್ ತಿಂಗಳಿಂದ ವಿನಾಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲಿ ಇದಕ್ಕಿಂತ ಮುಂಚೆ ಕೆಲವೊಂದು ಕುರುಹುಗಳು ಬರುತ್ತೆ ಅಂತಾನೆ ಹೇಳಿದರೆ, ಆ ಕುರುಹುಗಳ ಬಗ್ಗೆನೂ ಮುಂದೆ ತಿಳಿಸ್ತಾ ಹೋಗ್ತೀನಿ. 2024 ಕಾರ್ತಿಕ ಮಾಸ ಆದ ಮೇಲೆ ಕೆಲವೊಂದು ಕುರುಹುಗಳು ಬರುತ್ತೆ, ಮುಂದೆ ಆಗೋ ವಿನಾಶಕ್ಕೆ ಅದು ಸಾಕ್ಷಿ ಆಗುತ್ತೆ ಅಂತಾನೆ ತಿಳಿಸಿದ್ದಾರೆ. ಅದ್ರ ಬಗ್ಗೆನೂ ಮುಂದೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗೋಣ, ಗುಡ್ ಬೈ.